ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ನಾವು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಹಾಸ್ಟೆಲಿಂದ ಈಗೇನು ಟೂರ್ನಮೆಂಟ್ ಇಟ್ಟಿವಿ. ಯಾವ್ದ್ರ ಸಲುವಾಗಿ ಅಂದ್ರೆ ಈ ಜನವರಿ 26 ಗಣರಾಜ್ಯೋತ್ಸವ ಇರೋದ್ರ ಕಾರಣದಿಂದ ನಾವು ಈಗ ಏನು ಟೂರ್ನಮೆಂಟ್ ಇಟ್ಟಿವಿ, ಕ್ರಿಕೆಟ್ ಟೂರ್ನಮೆಂಟ್. ಅದ್ರಾಗ ಇವತ್ತು 2ನೇ ದಿನ. ಇವತ್ತು ಫಸ್ಟ್ನೇ ದಿವಸ ನಾವು ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಆಡಿದ್ವಿ. ಅದು ಇವಾಗ ಫೈನಲ್ ಬಂದು ತಲುಪಿದೆ. ಅದನ್ನ ಇವಾಗ ಕಂಟಿನ್ಯೂ ಮಾಡೋಕೆ ಈಗ ಹೋಗ್ತಾ ಇದೀವಿ. ಇಲ್ಲಿ ನಾನು ಈಗ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಹೋಗತ್ತೀನಿ. ಏನಪ್ಪ ಅಂದ್ರೆ ಈಗ ಇಂಪ್ಯಾಕ್ಟ್ ಪ್ಲೇಯರ್ ತರ, ಯಾಕಂದ್ರೆ ಅಲ್ಲಿ ಇದು ಇವರು ನಮ್ಮ ಟೀಮಿಗೆ ಬರ್ದಿರ್ಲಿಲ್ಲ. ಹೆಸರು ಇತ್ತು, ಬಟ್ ಇವನು ಆಡ್ಲಿಲ್ಲ. ಇವನ್ ಪರವಾಗಿ ಎಷ್ಟ್ರಾಗಿ ಕೂರ್ಸಿದ್ವಿ. ಅದಕ್ಕೋಸ್ಕರ ಇವತ್ತು ಇನ್ಫೆಕ್ಟ್ ಆಗಿ ನಮ್ಮ ಟೀಮಿಗೆ ಹೋಗತ್ತೀನಿ. ಈಗಿನ ಜಸ್ಟ್ ಹಾಸ್ಟೆಲ್ ಬಿಟ್ಟಿನ ಈಗ ಹೋಗ್ತಾ ಇದೀವಿ. ಜಸ್ಟ್ ಹೋಗ್ತಾ ಇದೀವಿ. ಇಲ್ಲಿ ನೋಡ್ತಿರುವ ಈತ ನಮ್ಮಣ್ಣ ಈಸ್ ಅ ಗುಡ್ ಪ್ಲೇಯರ್. ಮತ್ತೆ ಈತ ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಎರಡು ಆಗ್ತಾನೆ. ಆಲ್ರೌಂಡರ್, ಇದು ಗುಡ್ ಆಲ್ರೌಂಡರ್ ಅಂತ ಹೇಳ್ಬೋದು. ಈಸ್ ದ ಬಾಲರ್ ಈಸ್ ಬಾಲ್ ಲೈಕ್ ಮಲಿಂಗ್ ಈಸ್ ಬಾಲ್. ಬನ್ನಿ ಫ್ರೆಂಡ್ಸ್, ಈಗ ನಾವು ಏನೋ ನಡ್ಕಂತ ಕ್ರೀಡಾಡ ಮ್ಯಾಚ್ ಆಡಕ್ಕೆ ಹೋಗಿ ನಡ್ಕಂತ 1 ಕಿಲೋಮೀಟರ್ ಆಗಲೇ ಬಂದಿವನ, ಇನ್ನೂ ತಲುಪಿಲ್ಲ. ಈಗ ನಂಗೆ ದೊಡ್ಡ ಇಂಪ್ಯಾಕ್ಟ್ ಮಾಡ್ತೀವಿ ಪ್ಲೇಯರ್ ಅಂತ ಕರ್ಕೊಂಡ್ಬಿಟ್ರ. ಏನಾಗ್ತಾ ಗೊತ್ತಿಲ್ಲನಾ, ಯಾವ ಬಸ್ ಬಂದಿಲ್ಲ ನಡ್ಕಂತ ಹೋಗ್ಬೇಕು. ನಡ್ಕಂತ ಅಡ್ಡದಾರಿಗೆ ಈಗ ಎಲ್ಲ ಈಗ ಹೊಂಟಿವಿ. ಈಗ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಣ್ಣ ಎಷ್ಟೊತ್ತಿ ಮುಗಿ ಮ್ಯಾಚ್ ಒಂದು ಗೆದ್ರ 2 ಮ್ಯಾಚ್ ಇರೋದ, ಸೋತ್ರ ವರ್ಲ್ಡ್ ಬರೋದು ಅಷ್ಟೇ. ಹೌದಾ? ಈಗ ಎರಡು ಮ್ಯಾಚ್ ಗೆದ್ರ ಕಪ್ ನಮ್ದ. ಈ ಸಲ ಕಪ್ ನಮ್ದೆ ಅಂತ ಹೇಳ್ಬಿಡದ ಫ್ರೆಂಡ್ಸ್. ಈಗ ನಾವು 2 ಕಿಲೋಮೀಟರ್ ನಡ್ಕೊಂತ ಬಂದಿವಿ. ಸತತವಾಗಿ ಬಿಸಿಲಾಗ ನಡ್ಕೊಂತ ಬಂದಿವಿ. ಇಲ್ಲೇ ಎನರ್ಜಿ ಆಲ್ಮೋಸ್ಟ್ ಎಲ್ಲಾರ್ದು ಒಯ್ದು ಅನ್ಸ ಕಾಣಿಸ್ತೈತಿ. ಬಟ್ ಆದ್ರೆ ನಾವು ಬಿಡಂಗಿಲ್ಲ, ನಾವು ಗೆಲ್ಬೇಕಂತ ಹೊಂಟಿವಿ. ಈಗ ನಾವು ಇಲ್ಲಿ ಗ್ರೌಂಡ್ ಒಂದು 200 ಮೀಟರ್ ಅಷ್ಟೇ ಇರೋದು. ಇಲ್ಲಿ ಇದು ಮೆಡಿಕಲ್ ಕಾಲೇಜ್ ಐತಿ. ಇಲ್ಲೇ ಇದು ಮೆಡಿಕಲ್ ಕಾಲೇಜ್, ಇದು ಕಿಮ್ಸ್ ಕಾಲೇಜ್. ಇದನ್ನ ಕೊಪ್ಪಳದ ಇದು ಕಿಮ್ಸ್ ಕಾಲೇಜ್ ಅಂತ ಕರಿತಾರೆ ಇದನ್ನ. ಇನ್ನು ಈ ಕಾಲೇಜಿನ ದಾಟಿದ ಕೂಡಲೇ ಇರೋದೇ ನಮ್ದು ಮೆಡಿಕಲ್ ಕಾಲೇಜ್ ಗ್ರೌಂಡ್. ಇದು ಇದೇ ಕಾಲೇಜ್ ಗ್ರೌಂಡ್. ಆದ್ರೂ ಸಹ ಇಲ್ಲಿ ಬೇರೆಯವ್ರಿಗೆ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅವರಿಗೆ ಒಳ್ಳೇದಾಗಲಿ. ಮತ್ತೆ ಓಪನ್ ಆಗಿಲ್ಲ, ಯಾರ್ಯಾರು ನೋಡಿರಿ ಎಲ್ಲ ಕಾಮೆಂಟ್ ಮಾಡ್ರಿ. ಇದೇ ನೋಡ್ರಿ, ಇದು ಕೊಪ್ಪಳದ ಕಿಮ್ಸ್ ಕಾಲೇಜ್. ಇದು ಬೋಧಕರ ಆಸ್ಪತ್ರೆ ಅಂತ. ಇನ್ನು ಇದು ಓಪನ್ ಆಗಿಲ್ಲ, ಇದು ಹೊಸದಾಗಿ ಕಟ್ಸಿದ್ದಾರೆ ಅದನ್ನ. ಭಾಳ ಇದು ನಾನು ನೋಡೋದಕ್ಕೆ ಒಂದು 3 ವರ್ಷ ಆಯ್ತು ರೆಡಿ ಆಗಿ. ಇನ್ನು ಯಾಕೆ ರೆಡಿ ಆಗಿಲ್ಲ, ಇದು ಓಪನಿಂಗ್ ಆಗಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಇದು ನೋಡಿದೆಲ್ಲ ಹೈಟೆಕ್ ಇದೆ ಐತೆ ಅನ್ಸುತ್ತೆ. ಏನೋ ತಾಂತ್ರಿಕ ಕಾರಣಗಳಂತ ನಮಗೆ ಅಷ್ಟು ಗೊತ್ತಿಲ್ಲ. ಏನು ನಾವು ಹೊಂಟೀವಿ ಈಗ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಈಗ ಗ್ರೌಂಡಿಗೆ ಹೋಗ್ತೀವಿ ನಾವು. ಇಲ್ಲಿ ಆಲ್ಮೋಸ್ಟ್ ನಿಯರ್ ಐತಿ ಗ್ರೌಂಡಿಗೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಗಾಡಿಗಳು ಜಗ್ಗಿ ಆಡಕತ್ತೆ. ಹುಷಾರು ನಡ್ಕೊಂತ ಹೋಗ್ಬೇಕಿಲ್ಲ ನಾವು ಗ್ರೌಂಡಿಗೆ ಹೋಗುವಾಗ. ಇಲ್ಲಾಂದ್ರೆ ಮತ್ತೆ ನಮ್ಗೆ ಟಾರ್ ಹಾಕ್ಯಾರ. ಇವಾಗ ಏನಾಗ ಹೊಸ್ತಾಗಿರೋ ಟಾರ್ ಹಾಕ್ಯಾರ. ಈಗ ಎಲ್ಲ ಇದು ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬೋದು ನಾವು ಕೊಪ್ಪಳನ. ಇನ್ನು ಮತ್ತೆ ಯಾಕೆ ರೋಡ್ ಇಷ್ಟು ಗದ್ದಲ ಐತೆ ಅಂದ್ರೆ ಇವತ್ತು ಇನ್ನು ಕೊಪ್ಪಳ ಜಾತ್ರೆ ಇನ್ನೂ ಐತಲ್ಲ, ಹಾಗಾಗಿ ಇದು ಫುಲ್ ರಶ್ ಆಗಿ ಕಾಣಕತ್ತಿ ಬಿಡತ್ತೆ ಇದು. ಆದ್ರೆ ಏನು ನೋಡೋಕ್ಕಾಗಲ್ಲ, ಮತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಆಯ್ತು, ಈಗ ನಾವು ಗ್ರೌಂಡಿಂದ ಇಲ್ಲಿ ಮುಖ್ಯ ದ್ವಾರದಾಗ ಇದೀವಿ. ಈಗ ನಾವು ಮೇನ್ ಎಂಟ್ರೆನ್ಸ್. ಈಗ ನಮ್ಮ ಕ್ಯಾಪ್ಟನ್ ಅಲ್ಲಿ ಕ್ಯಾಪ್ಟನ್ ಈಗ ಅಲ್ಲಿ ಹೊಂಟ್ರದು ಆತ ನೋಡ್ರತ್ಗ ಯಾರಿಗೆ ಹಾಕೋಬಾರ್ದು. ಆತ ನಾವು ಕ್ಯಾಪ್ಟನ್. ಆತ ವಿದ್ಯಾರ್ಥಿಗಳು ಇಲ್ಲ ಇದಾರ ಆಗಲೇ ಆಡಕತ್ತಿ ಬಿಟ್ರ. ಪ್ರಾಕ್ಟೀಸ್ನ ತಗೊಳಕತ್ತಿದ್ರು. ಇಲ್ಲಿ ಇದು ಇನ್ನೊಂದು ವ್ಯೂ ನೋಡ್ಬೋದು. ಇದು ಎಷ್ಟು ಚೆನ್ನಾಗಿದೆ ಈ ವ್ಯೂ. ಇದು ಏನು ಕೊಪ್ಪಳದ ಕಿಮ್ಸ್ ಆಸ್ಪತ್ರೆ ಬ್ಯಾಕ್ ಸೈಡ್ ಇದು. ಇಲ್ಲಿ ನಮ್ಮ ಕ್ಯಾಪ್ಟನ್ ಅದಾನ. ಕ್ಯಾಪ್ಟನ್ ಭೇಟಿ ಮಾಡಿಸ್ತಾರೆ ನಿಮ್ಗೆ. ಕ್ಯಾಪ್ಟನ್ ಈಗ ಮಾತಾಡ್ಬರಿ. ಆತ ಈ ಮ್ಯಾಚಿನ ಬಗ್ಗೆ ತನ್ನ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತಾನ ಅಂತ ಕೇಳೋಣ ಬನ್ನಿ. ಒಂದು ಮ್ಯಾಚ್ ಸೋತ್ಬಿಟ್ಟಿವಿ ಈಗ ಆಲ್ರೆಡಿ. ಹಲೋ ಕ್ಯಾಪ್ಟನ್, ಹೇಳಿ. ಇದು ಈಗ ನೀವು ಕ್ರಿಕೆಟ್ ಫೈನಲ್ ಅಲ್ಲಿ ಆಡ್ತಾ ಇರೋದು? ಇಲ್ಲ, ಸೆಮಿಫೈನಲ್, ಕ್ವಾರ್ಟರ್ ಫೈನಲ್. ಇದು ಇಲ್ಲಿ ನಮಗೆ ಯಾವ ಮ್ಯಾಚ್ ಆದ್ರೂ ಸಹ ಎಲಿಮಿನೇಟರ್ ಮ್ಯಾಚ್ ಆ ತರನೇ ಇದೆ. ಈಗ ಇದ್ರ ಬಗ್ಗೆ ನಿಮಗೆ ಈಗ ಯಾವ ತರ ಅನುಭವ ಆಗ್ತಾ ಇದೆ? ಗೆಲ್ಬೇಕಷ್ಟೇ. ಇದು ಸಿಚುವೇಶನ್ ಇರೋದ್ರಿಂದ ನಮ್ಮ ಹುಡುಗರಿಗೆಲ್ಲ ಸ್ಟ್ರಾಂಗ್ ಟ್ರೀಟ್ಮೆಂಟ್ ನೀಡ್ಬಿಟ್ಟಿದ್ವಿ ನಾವು ಆಗ್ಲೇ. ಮೊನ್ನೆ ಲಾಸ್ ಆಯ್ದ ಮ್ಯಾಚ್ ನ ಯಾವ ತರ ಹಿಡಿತ ಹಿಡ್ಕೊಂಡಿದ್ವಿ, ಮತ್ತೆ ಯಾರು ರನ್ ಜಾಸ್ತಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಒಂದು ಬುದ್ಧಿ ಮಾತು ಹೇಳ್ತಾ ಚೆನ್ನಾಗಿ ಅವ್ರಿಗೆ ಪ್ರಿಪೇರ್ ಮಾಡಿದೀವಿ. ನಮ್ಮ ಹುಡುಗ 1 ಬಾಲಿಗೆ ಡಕ್ ಆಗಿಬಿಟ್ಟಿದ್ದ ಮೊನ್ನೆ. ಏನು ವರಿ ಮಾಡ್ಕೊಳ್ಳಪ್ಪ, ಹೇಳಿದೀನಿ. ಸ್ಟ್ರಿಕ್ಟ್ ಇಲ್ಲ, ನೀಟಾಗಿ ಹೇಳ್ತೀನಿ. ಅದು ಕಾಮನ್ ಎಲ್ಲ ಲೀಗ್ ನಲ್ಲೇ ಡಕ್ ಆಗಿದ್ದ ಉದಾಹರಣೆಗಳಿದ್ದಾವೆ. ಸುಮ್ಮನೆ ಸಿಂಪಲ್ ಹಾಸ್ಟೆಲ್ ವತಿಯಿಂದ ಆಡ್ತಾ ಇರೋದಲ್ಲ, ಸುಮ್ಮನೆ ಕ್ಯಾಶ್ ಯೂಶುವಲ್ ಆಗಿ ಆಡಿ ನೀಟಾಗಿ ಆಡ್ಬಿಡೋಣ. ಮತ್ತೆ ಜಗಳ ತಗೊಂಡು ಬೇಡ ಅಂತ ಹೇಳ್ಬಿಟ್ಟು ಒಳ್ಳೆ ರೀತಿಯಿಂದನೇ ಕೊನೆ ಮಾಡಿಕೊಡೋಣ ಈ ಫಂಕ್ಷನ್. ಕ್ರಿಕೆಟ್ ಆಟದ ಒಂದು ತರಬೇತಿನ ನಮ್ದು ಅಂತ ಹೇಳೋದ್ರ ಮೂಲಕ ಇವತ್ತು ನಾವು 2ನೇ ಮ್ಯಾಚ್ ಆಡಕ್ ಬಂದಿದ್ದೀವಿ. ಸೋತಿರೋ ಟೀಮು ವರ್ಸಸ್ ಸೋತಿರೋ ಟೀಮಿಗೆ ಆಡಕ್ ಬಂದಿರೋದು ನಾವು.
ಗ್ರೌಂಡ್. ಹೌದು, ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಕ್ಯಾಪ್ಟನ್ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಅಣ್ಣ, ಈಗ ನೀವು ಕ್ಯಾಪ್ಟನ್ ಈ ಟೀಮ್ ನ ಹಿರಿಯರಾಗಿರ್ತಾರೆ ಸರ್ ನೀವು. ಈಗ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾವೇನಿಲ್ಲ, ನೆಕ್ಸ್ಟ್ ಮ್ಯಾಚ್ ಸ್ವಲ್ಪ ನಾವು ನಮ್ಮ ಬಾಲಿಂಗ್ ಸ್ಟ್ರಾಂಗ್, ಇನ್ನು ಸ್ವಲ್ಪ ಕಾರಣಂತದಿಂದ ಸ್ವಲ್ಪ ಹುಡುಗರು ನರ್ವಸ್ ಆಗಿ ಏನೇನು. ಅದು ನಮ್ಮ ಹುಡುಗರೆಲ್ಲ ಮಾಡಿದ್ ಒಳ್ಳೆ ಬೌಲಿಂಗ್, ಬಟ್ ಚೆನ್ನಾಗಿರೋ ಬ್ಯಾಟಿಂಗ್ ಆಡಿದ್ರು ಅವತ್ತು. ನಾವ್ ಅದೇ ತರ ಹೇಳಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಬಾಲೇ ಮಾಡಿದ್ರು, ಬಟ್ ಚೆನ್ನಾಗಿರೋ ಬ್ಯಾಟಿಂಗ್ ಆಗಿದ್ರು. ಅದು ಕೆಟ್ಟ ಬಾಲ್ ಅಲ್ಲ, ಒಳ್ಳೆ ಬ್ಯಾಟಿಂಗ್ ಅದ ಅವತ್ತು. ಬಟ್ ಎಲ್ಲರೂ ಇಲ್ಲಿ ಎಫೆಕ್ಟ್ ಹಾಕೇ ಬರ್ತಾರೆ. ಚೆನ್ನಾಗಿದೆ. ಅವರು ಆಡ್ಬೇಕಂತಾನೆ ಬಂದಿರ್ತಾರೆ, ಬಟ್ ಅವತ್ತೇನೋ ಬ್ಯಾಡ್ ಲಕ್ ಅಂತ ಹೇಳ್ತೀವಿ. ಎನಿವೆ ನೆಕ್ಸ್ಟ್ ಆಗಿ ಟ್ರೈ ಮಾಡಕ್ಕೆ ಇವಾಗ ಫುಲ್ ಪ್ರಿಪೇರ್ ಆಗಿ ಬಂದಿದೀವಿ. ನೋಡೋಣ ಮುಂದೆ ಏನಾಗುತ್ತೋ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಲ್ಲಿ ನಮ್ಮ ಹಾಸ್ಟೆಲ್ ವತಿಯಿಂದ ಆಡ್ತಕ್ಕಂಥ ಟೀಮ್ಗಳು ಎಷ್ಟು ಅಂತ ಇಲ್ಲಿ ಇವ್ರು ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ. ನೋಡೋಣ ಬನ್ನಿ, ಇವಾಗ ಯಾರು ಫೈನಲ್ ಗೆಲ್ತಾರಂತ ನಮಗೆ ಕುತೂಹಲ ಬಹಳ ಇದೆ. ಲೆಟ್ಸ್ ಸಿ. ಈತ್ ಕ್ಯಾಪ್ಟನ್, ಈತೊಬ್ಬತ್ ಕ್ಯಾಪ್ಟನ್ ಯಾರು ಟಾಸ್ ಗೆದ್ರಿ? ಯಾರು ಎಸ್ ಟಿ ಅಂಟರ್ಸ್ ಅಂತ. ಈಗ ಇವ್ರು ಏನ್ ತಗೊಂಬಾಗ ಟಾಸ್ ಗೆದ್ದು ಏನ್ ಇವ್ರು ಬಾಲಿಂಗ್ ಆಗಿ ಗೆದ್ದು ಈಗ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಮೊದ್ಲು ಬಾಲಿಂಗ್ ಮಾಡ್ತಾ ಇದ್ದಾರೆ ನೀವು, ಚೇಸಿಂಗ್ ಮಾಡಿದಾರೆಲ್ಲ ಗೆದ್ದಾರ. ಕಾರಣ ನಾವು ಚೇಸಿಂಗ್ ತಗೊಂಡಿವಿ. ಈ ಮ್ಯಾಚ್ ಗೆಲ್ಲಬೇಕಾದ ಸಿಚುವೇಶನ್ ಬಂದೈತಿ. ಗೆಲ್ತೀವಿ ಅಂತಂದು ನೋಡಮ್ಮ ಯಾರು ಗೆಲ್ತಾರೆ ಯಾರೆಲ್ಲ ಅಂತಂದು. ಕ್ಯಾಪ್ಟನ್ ನೋಡಿದ್ರಲ್ಲ ಕ್ಯಾಪ್ಟನ್, ಈಗ ನೀವು ಟಾಸ್ ಹೋತ್ರಿ. ಈಗ ನೀವು ಟಾಸ್ ಗೆದ್ದಿದ್ರೆ ಈಗ ನೀವು ಏನ್ ಆಯ್ಕೆ ಮಾಡ್ಕೊಳ್ತಿದ್ರಿ? ನಾವು ಬ್ಯಾಟಿಂಗ್ ಆಯ್ಕೆ ಮಾಡ್ತೀವಿ. ಹೌದಾ? ಸ್ವಲ್ಪ ಬ್ಯಾಟಿಂಗ್ ಶ್ರಮತೆ ಕಾಣುತ್ತಿರೋದ್ರಿಂದ ಇವತ್ತು ಸ್ವಲ್ಪ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ. ಮಿಡ್ಲ್ ಆರ್ಡರ್ ನಲ್ಲಿ ಚೆನ್ನಾಗಿರೋ ಬ್ಯಾಟ್ಸ್ಮನ್ಸ್ ಯಾರಂತ ಹೇಳೋದಿಲ್ಲ. ಆಮೇಲೆ ಲೈವ್ ಪ್ಲೇಯಿಂಗ್ ನಿನ್ನೆ ಇಳಿಸಿಲ್ಲ ನಾವು. ಒಟ್ಟಾರೆಯಾಗಿ ಇಲ್ಲಿ 23 ಸದಸ್ಯರು ಬಂದಿದ್ದಾರೆ ನಮ್ಮ ಟೀಮ್ ಅಂತ. ಹೌದು, ಅದರಲ್ಲಿ ನಾವು ಪ್ಲೇಯಿಂಗ್ ನೀವು ಇಳಿಸ್ತೀವಿ. ಆಮೇಲೆ ಬಟ್ ಟಾಸ್ ಆಗಿದ್ರು ಕೂಡ ಬ್ಯಾಟಿಂಗ್ ಆಯ್ಕೆ ಮಾಡ್ತಿದ್ವಿ ನಾವು. ಅವ್ರ ಹತ್ರ ಕೂಡ ಚೆನ್ನಾಗಿರೋ ಆಟಗಾರರಿದ್ದಾರೆ. ಈಗ ನೀವು ಬ್ಯಾಟಿಂಗ್ ಅಂತ ಹೇಳಿದ್ರಿ, ಈಗ ನೀವು ಅದಕ್ಕೆ ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಬ್ಯಾಟಿಂಗ್ ಆಡ್ಬೇಕಂತ. ಹೌದಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇಲ್ಲಿ ಇವರು ಯಾವುದೇ ಟೀಮ್ ತಗೊಂಡ್ರು ಒಂದು ಗೆಲ್ಲಬೇಕಂತಕ್ಕಂಥ ಒಂದು ಮನೋಭಾವನೆ ಮಾತಾಡ್ಕೊಂಡಿದ್ದಾರೆ. ಇದು ಇಲ್ಲಿ ಬ್ಯಾಟಿಂಗ್ ಬೋರ್ಡ್ ಇದು ನೋಡ್ರಿ. ಇಲ್ಲಿ ನೀವು ಪಿಚ್ ಇದು ಎಷ್ಟು ಹಾರ್ಡ್ ಆಗಿದೆ ಅಂತಂದು ಹೇಳ್ಬೋದು ಇಲ್ಲಿ. ಆದ ಕಾರಣ ಇಲ್ಲಿ ಯಾವ ಥರ ಟೀಮ್ ಕ್ಯಾಪ್ಟನ್ಸ್ಗಳು ತಮ್ಮದೇ ಆಗಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ಏನು ಅದರಲ್ಲಿ ಐಡಿಯಾಗಳನ್ನು ಯಾವ ಥರ ಓಡಿಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ಅವ್ರು ಹೇಳಿದಾರಲ್ಲ, ಅವ್ರ ಮಾತನ್ನ ಕೇಳಿ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡ್ರಿ. ಇದು ಪಿಚ್ ಇದು ಇಲ್ಲಿ ಯಾವ ಥರ ಇದಾಗ್ತಂತ ಗೊತ್ತಿಲ್ಲ. ಈ ಥರ ನೋಡ್ರಿ, ಇದು ಇಲ್ಲಿದ್ದ ಪಿಚ್, ಅಲ್ಲಿ ಕಾಣ್ತಾ ಇರೋದು ಬ್ಯಾಟ್ಸ್ಮನ್. ಅವನು ನೋಡ್ತಾ ಇರ್ಬೋದು. ಈಗ ತಾನೇ ST ನೈಟ್ ರೈಡರ್ಸ್ ಇಂದ ಇಬ್ರು ಬ್ಯಾಟ್ಸ್ಮನ್ ಹೋಗಿದ್ದಾರೆ ಓಪನಿಂಗ್ ಮಾಡೋದಕ್ಕೆ. ಒಬ್ಬತ ರೋಹಿತ್, ಇನ್ನೊಬ್ಬತ ಯಾರು ಮೋಹನ್ ರೆಡ್ಡಿ ಅಂತಕ್ಕಂಥವ್ರು ನಾನ್ ಸ್ಟ್ರೈಕರಲ್ಲಿದ್ದಾರೆ. ರೋಹಿತ್ ಅಂತಕ್ಕಂಥ ರೋಹಿತ್ ಶರ್ಮನ ಕಳಿಸ್ಬಿಟ್ಟಿವಿ ನಾವು ಓಪನಿಂಗ್ ಮಾಡೋದಕ್ಕೆ. ರೋಹಿತ್ ಅವ್ರು ನೋಡ್ಬೋದು, ಸ್ಟ್ರೈಕ್ ನಲ್ಲಿ ಇರ್ತಾರೆ ಈಗ ಅವರು. ಈಗ ಬಾಲಿಂಗ್ ಆಗ್ತಾ ಇರೋದು ವಿನೋದ್ ಅಂತ ಇರ್ಬೋದು. ನಮ್ಮ ವಾರ್ಡನ್ ಸರ್ ಬಂದು ಇಲ್ಲಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಅವರು ಇಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಜೊತೆಗೆ ಯಾವ ಥರವಾಗಿ ಅನ್ಯೋನ್ಯವಾಗಿದ್ದಾರೆ, ಹೊಂದಾಣಿಕೆ ಇದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಅವರು 3ನೇ ಬಾಲ್ ಆಡ್ತಾ ಇರೋದು. ಆದರೆ ಇಲ್ಲಿ ಅದು ಅಗಲವಾದ ವರ್ಡ್ ಆಗಿರೋ ಕಾರಣ ಅವರಿಗೆ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮ ಕ್ಯಾಪ್ಟನ್ ಅವರು ಇದ್ದಾರೆ, ಇವರೇ ನಮ್ಮ ಸರ್ಗಳು. ಇದು ವರ್ಡ್ ಹೋಗಿರ್ತು, ಆದರೆ ಇವರು ಡಿವಿಲರ್ಸ್ ಥರ ಹೊರಗಡೆ ಬಂದು ಹೊಡೆದಿದ್ದಾರೆ. ಬಟ್ ಆದರೆ ಇದು ಬೌಂಡರಿಯನ್ನು ದಾಟಿಲ್ಲ, ಆದರೂ ಪರವಾಗಿಲ್ಲ. ವಾವ್, ದಟ್ಸ್ ಅ ಗುಡ್ ಶಾಟ್. ನೋಡಿಲ್ಲ ಫ್ರೆಂಡ್ಸ್, ಯಾವ ಥರ ನಮ್ಮ ಸರ್ ಇಲ್ಲಿ ಕ್ರೀಡಾನ ಆಡ್ತಾ ಇದ್ದಾರೆ ಈಗ. ಆದರೆ ಇಲ್ಲಿ ನಮ್ಮ ಸರ್ಗಳು ಅವರ ಕಠಿಣ ಪರಿಶ್ರಮತೆಯಿಂದ ಈಗ 4ನೇ ಬಾಲ್ನ ಎದುರಿಸಿದ್ದಾರೆ. ಇದು 4. ಈಗ ಸ್ಟ್ರೇಟ್ ಆನ್ ದ ಗ್ರೌಂಡ್ 4 ನೋಡಿದ್ದಾರೆ ಈಗ ನಮ್ಮ ವಾರ್ಡನ್ ಸರ್ ಅವರು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ತಾನೇ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಇಲ್ಲಿ ಯಾವುದು ST ನೈಟ್ ರೈಡರ್ಸ್ ಅವರು 86 ರನ್ಗಳನ್ನು ಪೂರ್ಣಗೊಳಿಸಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಗಳಿಸಿರ್ತಕ್ಕಂಥ ರೋಹಿತ್ ಅವ್ರು ನೋಡ್ಬೋದು. ಸರ್, ಈಗ ನೀವು ಇನ್ನಿಂಗ್ಸ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಬಾಲರ್ಸ್ ಎಲ್ಲ ತುಂಬಾ ಪ್ರೆಷರ್ ಅಲ್ಲಿ ಇದ್ರು, ಹಾಗಾಗಿ ನಾನು ನೋಡಿರಲ್ಲ ಫ್ರೆಂಡ್ಸ್, ಈಗ ಬ್ಯಾಟ್ಸ್ಮನ್ ಅವರು ಬಾಲರ್ಸ್ಗಳನ್ನು ಹೇಗೆ ಹೀಯಾಳಿಸ್ತಾ ಇದ್ದಾರೆ ಅಂತೇಳಿ. ಈಗ 2ನೇ ಇನ್ನಿಂಗ್ಸ್ನ ಆರಂಭ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು. ಬ್ಯಾಡ್ ಲಕ್ ಇಂದ ನಮ್ಮ ಮ್ಯಾಚ್ ಸೋಲ್ತು. ಅದಕ್ಕೋಸ್ಕರ ನಾವು ಇವಾಗ ಹೊರಗಡೆ ಹೋಗ್ಬೇಕು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ, ಬಟ್ ವಿನ್ ಆಗ್ತೀವಿ ಅಂತೇಳಿ ಕೈ ಮೀರಿ ಹೋಗ್ಬಿಡ್ತು. ಆದ್ರೂ ಬಾಲರ್ ನಮ್ಮನ್ನ ಹೇಳಬೇಡ್ದು, ಅದು ಪಾಪ ಅವರು ಮೋಸ ಮಾಡಿದ್ರು. ಓಕೆ, ಪರವಾಗಿ
ಯಾರು ಪಾರ್ಟಿಸಿಪೇಟ್ ಗ್ರೌಂಡ್ಗೆ ನಮಸ್ಕಾರ. ಅಲ್ಲ ಫ್ರೆಂಡ್ಸ್, ಈಗ ನಮ್ಮ ಟೀಮ್ನ ಹಿರಿಯರಾಗಿರ್ತಕ್ಕಂಥ ಶಿವಣ್ಣ ಅವರು ಏನು ಹೇಳಿದ್ರು ಅಂತೇಳಿ, ಆದರೆ ನಮ್ಗೆ ಈಗ ಭಾಳ ನೋವಾಗ್ತಾ ಇದೆ. ಯಾಕೆಂದರೆ ನಾವು ಮ್ಯಾಚ್ ಸೋತ್ಬಿಟ್ವಿ ಈಗ. ಆದರೂ ನಾವೇನು ಕಳಪೆಯಾಗಿರ್ತಕ್ಕಂಥ ಪ್ರದರ್ಶನ ಏನು ನೀಡಲಿಲ್ಲ. ಅವರ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದ ನಾವು ಸೋತ್ವಿ ಅಂತ ಹೇಳ್ಬೋದು. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.